ಬಿಗ್ ಬಾಸ್ ಕನ್ನಡ 12ರಲ್ಲಿ ಪ್ರೀತಿ, ನಗುವು, ಭಾವನೆ ಎಲ್ಲವೂ ಬೆರೆತ ಹೊಸ ಕಥೆ ರೂಪ ಪಡೆದುಕೊಳ್ಳುತ್ತಿದೆ. ಈ ಬಾರಿ ಎಲ್ಲರ ಮಾತು ಒಂದೇ, ಗಿಲ್ಲಿ ನಟ ಮತ್ತು ಕಾವ್ಯ ಪ್ರೇಮ ದಿನೇ ದಿನೇ ಹೆಚ್ಚಾಗ್ತಿದೆ ಎಂದು. ಹೌದು, ಈಗ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮದ ಗಾಳಿ ಮತ್ತೆ ಶುರುವಾಗಿದೆ. ಈ ಬಾರಿ ಸುದ್ದಿ ಎಲ್ಲೆಡೆ ಒಂದೇ, ಗಿಲ್ಲಿ ನಟ ಮತ್ತೆ ಕಾವ್ಯ ಲವ್ ಜೋರಾಗಿದೆ ಎಂದು. ಒಂದು ಕಾಲದಲ್ಲಿ ಕಾಮಿಡಿ ಮತ್ತು ಹಾಸ್ಯದಿಂದ ಎಲ್ಲರ ಮನಗೆದ್ದ ಗಿಲ್ಲಿ ಈಗ ಪ್ರೇಮದ ಅಲೆಗಳಲ್ಲಿ ತೇಲುತ್ತಿದ್ದಾನೆ. ಮತ್ತೆ ಕಾವ್ಯ ಅವಳ ತಾಳ್ಮೆ, ನಗುವು ಮತ್ತು ಮೃದುವಾದ ಮಾತುಗಳು ಗಿಲ್ಲಿಯ ಹೃದಯವನ್ನು ಗೆದ್ದಂತಿವೆ. ಆದರೆ ಈ ಪ್ರೇಮ ಹೀಗೆ ಸುಲಭವಾಗಿ ಬೆರೆಯುತ್ತಿಲ್ಲ ಗುರು. ಇನ್ನು ಇದರ ಹಿಂದೆ ಒಂದು ಪೂರ್ಣವಾದ ಕಥೆ ಇದೆ. ಭಾವನೆ, ಜಗಳ, ತೋಳಿನ ನಂಬಿಕೆ ಮತ್ತು ಕಿಚ್ಚ ಸುದೀಪ್ ಅವರ ಬೆಂಬಲ ಕೂಡ ಇವರ ಪ್ರೀತಿಗೆ ಸೇರುತ್ತಿದೆ. ಹೌದು, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ಇನ್ನು ಮೊದಲ ವಾರದಿಂದಲೇ ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಜಂಟಿ ಟಾಸ್ನಲ್ಲಿ ಕಾಣಿಸಿಕೊಂಡರು. ಆ ಸಮಯದಲ್ಲಿ ಅವರ ನಡುವೆ ಹುಟ್ಟಿದ ಸಣ್ಣ ಸೌಹಾರ್ದ ಈಗ ದೊಡ್ಡ ಭಾವನೆಗೆ ಮಾರ್ಪಟ್ಟಿದೆ. ಒಟ್ಟಿಗೆ ಸಮಯ ಕಳೆದಷ್ಟು ಇಬ್ಬರ ಮಧ್ಯೆ ಹತ್ತಿರವಾಗುತ್ತಿದೆ. ಆ ಸಮಯದಲ್ಲಿ ಅವರ ಜೋಡಿ ಜನಪ್ರಿಯವಾಗಿತ್ತು. ಫ್ಯಾನ್ಸ್ ಕೂಡ ಈ ಜೋಡಿ ಸೂಪರ್ ಅಂತ ಕಾಮೆಂಟ್ ಮಾಡ್ತಿದ್ರು. ಆದರೆ ಮುಂದಿನ ವಾರ ಜಂಟಿ ಬದಲಾದ ನಂತರ ಪರಿಸ್ಥಿತಿ ಬದಲಾಗಿತ್ತು. ಹೊಸ ಟಾಸ್ಕ್ಗಳಲ್ಲಿ ಇಬ್ಬರು ಬೇರೆ ಬೇರೆಯಾಗಿ ಆಟವಾಡಬೇಕಾಗಿತ್ತು. ದೂರವಾದ ಭಾವನೆ ಮೂಡಿತ್ತು. ಅದೇ ವೇಳೆ ಗಿಲ್ಲಿ ಅವರ ಎಮೋಷನ್ ನೋಡಕ್ಕೆ ಫ್ಯಾನ್ಸ್ಗೆ ಸಹ ಆಗ್ತಿರ್ಲಿಲ್ಲ. ಇನ್ನು ಮನೆಯೊಳಗೆ ಅವರು ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದ ಗಿಲ್ಲಿಯ ಕಣ್ಣಲ್ಲಿ ಒಂದಿಷ್ಟು ಕಾಳಿತನ, ಕಾವ್ಯದ ಮುಖದಲ್ಲಿ ಚಿಂತೆ ಕಾಡಿತ್ತು. ಫ್ಯಾನ್ಸ್ಗಳು ಕಾಮೆಂಟ್ಗಳಲ್ಲಿ ಬರೆದರು, ಈಗ ತಾನೇ ಬೆಳೆಯುತ್ತಿದ್ದ ಪ್ರೀತಿ ದಯವಿಟ್ಟು ದೂರ ಮಾಡಬೇಡಿ ಅಂದರು. ಆದರೂ ಕಾವ್ಯ ಗಿಲ್ಲಿಗೆ ಸಮಾಧಾನ ಮಾಡಿದಳು. ಡೋಂಟ್ ವರಿ, ನಾನಿಲ್ಲೇ ಇರುತ್ತೀನಿ ಅಲ್ವಾ ನಿನ್ನ ಜೊತೆ ಎಂದು ಹೇಳಿದಳು. ಆ ಮಾತಿಗೆ ಗಿಲ್ಲಿ ನಗುತ್ತಾ ತಲೆ ತೂಗಿದ್ದ. ಅದೇ ಕ್ಷಣದಲ್ಲಿ ಮನೆಯಲ್ಲಿದ್ದ ಎಲ್ಲರೂ ನಕ್ಕಿದ್ದರು. ಇನ್ನು ನಂತರದ ಒಂದು ಸಂದರ್ಭದಲ್ಲಿ ಒಂದು ಟಾಸ್ನಲ್ಲಿ ಸ್ಪಂದನ ಮತ್ತು ಗಿಲ್ಲಿ ನಡುವೆ ಸ್ವಲ್ಪ ತರ್ಕ ನಡೆಯಿತು. ಇಲ್ಲಿ ಸ್ಪಂದನ ಅಲೆಗೆ ಗಿಲ್ಲಿ ರೇಗಿಸುತ್ತಿದ್ದಾನೆ. ಇನ್ನು ಇದನ್ನು ನೋಡಿದ ಅಭಿಷೇಕ್ ಅಲ್ಲಿ ನಿಂತು ನೇರವಾಗಿ ಕೇಳಿದ್ದ, ಗಿಲ್ಲಿ ನೀನೇಕೆ ಸ್ಪಂದನನ್ನು ರೇಗಿಸೋದು? ಕಾವ್ಯ ಪಕ್ಕದಲ್ಲೇ ಇಲ್ವಾ ಎಂದು ಕೇಳಿದ. ಗಿಲ್ಲಿ ತಕ್ಷಣ ಹೇಳಿದ, ಇಲ್ಲ ರೀ, ಸ್ಪಂದನ ನನ್ನ ಸಿಸ್ಟರ್ ಅಂತ. ಈ ಮಾತು ಕೇಳಿದ್ದ ಕಾವ್ಯ ಮುಖ ಕೆಂಪಾಗಿತ್ತು. ಆಮೇಲೆ ನಾಚಿಕೆ ಪಟ್ಟಳು, ನಗುತ್ತಾ ತಲೆ ತಗ್ಗಿಸಿದಳು. ಇದನ್ನೆಲ್ಲ ನೋಡಿದ ಅಭಿಮಾನಿಗಳು ಇದು ನಿಜವಾದ ಪ್ರೀತಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಅಭಿಷೇಕ್ ಕೂಡ ಹಾಸ್ಯವಾಗಿ ಇಲ್ಲಿ ಲವ್ ಸ್ಟೋರಿ ನಡೆಯುತ್ತಿದೆ ಎಂದು ಕಾಲೆಳೆದಿದ್ದಾರೆ. ಇನ್ನು ಈ ಘಟನೆ ಬಳಿಕ ಹೊರಗೆ ನೋಡಿದ್ರೆ ಒಂದು ಕ್ಲಿಪ್ ವೈರಲ್ ಆಗಿತ್ತು. ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮಾತನಾಡುತ್ತಿದ್ದ ವಿಡಿಯೋಗೆ ನೆಟ್ಟಿಗರು ಹೃದಯದ ಇಮೋಜಿ, ಲವ್ ಸಿಂಬಲ್ ಹಾಕಿ ಟ್ರೋಲ್ ಮಾಡ್ತಿದ್ದಾರೆ. ಹೌದು, ಕೆಲವರು ಬಿಗ್ ಬಾಸ್ 12ರ ನಿಜವಾದ ಲವ್ ಸ್ಟೋರಿ ಇದೆ ಅಂತ ಬರೆದರು. ಅವರ ಫೇರ್ ಕ್ಲಿಪ್ ಎಲ್ಲೆಡೆ ವೈರಲ್ ಆಗಿತ್ತು. ಜನರು ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಮಾತನಾಡದೇ ಇರಲಿಲ್ಲ. ಎಲ್ಲೆಲ್ಲೂ ಗಿಲ್ಲಿ ಮತ್ತೆ ಕಾವ್ಯ ಲವ್ ಸ್ಟೋರಿ ಬಗ್ಗೆ ಗುಲ್ಲು ಗುಲ್ಲು ಸುದ್ದಿ ಹಬ್ಬಿತು. ಇನ್ನು ಅದೇ ವಾರ ಮನೆಯ ಒಳಗೆ ಜಾನ್ವಿ ಕೂಡ ಹಾಸ್ಯವಾಗಿ ಹೇಳಿದ್ಲು, ಗಿಲ್ಲಿನ ಈಗ ಕಾವ್ಯ ಬುಟ್ಟಿಗೆ ಹಾಕೊಂಡಿದ್ದಾಳೆ, ಗಿಲ್ಲಿನ ಮೋಡಿ ಮಾಡಿದ ಕಾವ್ಯ ಅಂತ ಹೇಳಿದಾಳೆ. ಇನ್ನು ಆ ಮಾತಿಗೆ ಮನೆ ತುಂಬ ನಗು. ಆದರೆ ಕಾವ್ಯ ಸ್ಮೈಲ್ ಮಾಡುತ್ತಾ ನಾಚಿ ನೀರಾಗಿದ್ದಳು. ಗಿಲ್ಲಿ ಅಲ್ಲಿ ಕುಳಿತು ತಲೆ ಆಡಿಸಿಕೊಂಡು ನಗುತ್ತಾ ಇದ್ದ. ಇನ್ನು ಆ ಕ್ಷಣ ನೋಡಿ ಎಲ್ಲರೂ ಇದು ಬಿಗ್ ಬಾಸ್ನ ಕ್ಯೂಟೆಸ್ಟ್ ಮೂಮೆಂಟ್ ಅಂತ ಮೆಚ್ಚಿದರು. ಇನ್ನು ಇದಷ್ಟೇ ಅಲ್ಲ ಬಾಸ್, ಕಿಚ್ಚ ಸುದೀಪ್ ಅವರ ಎಮೋಷನಲ್ ಸಪೋರ್ಟ್ ಕೂಡ ಗಿಲ್ಲಿ ಲವ್ಗೆ ಸಿಕ್ಕಿದೆ. ಹೌದು, ಆ ವಾರದ ವೀಕೆಂಡ್ ಬಂತು. ಕಿಚ್ಚ ಸುದೀಪ್ ವೇದಿಕೆಗೆ ಬಂದು ಎಲ್ಲರಿಗೂ ಕ್ಲಾಸ್ ಕೊಟ್ಟರು. ಅದರಲ್ಲಿಯೂ ಗಿಲ್ಲಿ ಬಗ್ಗೆ ಮಾತನಾಡುವಾಗ ಸರ್ ನೇರವಾಗಿ ಕೇಳಿದ್ರು, ಗಿಲ್ಲಿ ನಿನ್ನ ಜೋಡಿ ಪಯಣ ಮಿಸ್ ಮಾಡ್ಕೊಳ್ತಿದ್ಯಾ ಎಂದು. ಗಿಲ್ಲಿ ನಗುತ್ತಾ ಹೇಳಿದ್ದ, ಅಣ್ಣ ದಾರ ಮಾತ್ರ ಹೋಗಿದ್ದೆ, ದೂರ ಆಗಿಲ್ಲ ಅಂದ್ರು. ಕಿಚ್ಚ ಸರ್ ಸ್ಮೈಲ್ ಮಾಡಿ ಕೇಳಿದ್ರು, ಹಾಗಾದ್ರೆ ಈಗಲೂ ಮಿಸ್ ಆಗ್ತಿದ್ಯಾ ಎಂದು. ಗಿಲ್ಲಿ ಸತ್ಯವಾಗಿ ಹೇಳಿದ, ಹೌದಣ್ಣ, ಮೊದಲೆಲ್ಲ ಜೊತೆಯಾಗಿ ಓಡಾಡ್ತಿದ್ದೆವು, ಮೇಕಪ್ ಎಲ್ಲ ಮಾಡ್ತಿದ್ದೆವು, ಅದನ್ನೆಲ್ಲ ಈಗ ಮಿಸ್ ಮಾಡ್ತಿದ್ದೀನಿ ಅಣ್ಣ ಎಂದರು. ಇನ್ನು ಅದರ ಮೇಲೆ ಕಿಚ್ಚ ಸರ್ ಹಾಸ್ಯವಾಗಿ ಹೇಳಿದ್ರು, ಈಗಲೂ ಹೋಗಿ ಮೇಕಪ್ ಮಾಡುತ್ತಾನೆ ಎಂದರು. ಗಿಲ್ಲಿ ನಾಚುತ್ತಾ ಉತ್ತರಿಸಿದ್ರು, ಇಲ್ಲ ಅಣ್ಣ, ಬೈತಾರೆ ಅವರು ಅಲ್ಲಿಗೆ ಹೋದ್ರೆ ಅಂತ ಹೇಳಿದ್ರು. ಅದಕ್ಕೆ ಕಿಚ್ಚ ಸರ್ ನೇರವಾಗಿ ಕಾವ್ಯ ಕಡೆ ನೋಡಿದ್ರು. ಹೌದಾ ಕಾವ್ಯ, ನೀವು ಬೈತೀರಾ ಎಂದರು. ಕಾವ್ಯ ನಗುತ್ತಾ ಹೇಳಿದ್ರು, ಇಲ್ಲ ಸರ್, ಅವನು ಬಂದೇ ಇಲ್ಲ ಈ ಕಡೆ ಅಂತ ಹೇಳಿದ್ರು. ಇನ್ನು ಮನೆ ಒಳಗಡೆ ಎಲ್ಲರೂ ನಗುತ್ತಿದ್ದರು. ಇನ್ನು ಕಿಚ್ಚ ಸರ್ ಹೇಳಿದ್ರು, ಗಿಲ್ಲಿ ಹೋಗುತ್ತಾನೆ, ಇನ್ನು ಬಿಡಬೇಡಿ ಅವ್ರನ್ನ ಎಂದರು. ಗಿಲ್ಲಿ ಹೃದಯದಿಂದ ಹೇಳಿದ್ದ, ಅಣ್ಣ ಇದೇ ನನಗೆ ಬೇಕಾಗಿದ್ದು, ಅವಳು ಬಾಯಿಂದಲೇ ಬರಲಿ ಅಂತ ಕಾಯ್ತಿದ್ದೆ ಅಣ್ಣ, ಇನ್ನು ಮುಂದೆ ಬಿಡಲ್ಲ ನೋಡಿ, ಜೊತೆಯಲ್ಲೇ ಇಡ್ತೀನಿ ಎಂದು ಹೇಳಿದ್ದ. ಇನ್ನು ಆ ಕ್ಷಣದಲ್ಲಿ ಕಿಚ್ಚ ಸರ್ ನಗುತ್ತಾ ಹಾಸ್ಯದ ಶೈಲಿಯಲ್ಲಿ ಹೇಳಿದ್ರು, ನಿಮ್ಮ ಪ್ರೀತಿ ಪ್ರೊಸೆಸ್ ಆಗ್ತಿದೆ ಅಂತ ಮೊನ್ನೆ ಸ್ಲೇಟಲ್ಲಿ ಬರೆದಿದ್ರಿ ಅಲ್ವಾ ಎಂದು. ಇನ್ನು ಈ ರೀತಿ ಸುದೀಪ್ ಅವರು ಗಿಲ್ಲಿ ಪ್ರೀತಿಗೆ ಸಣ್ಣದಾಗಿ ತುಪ್ಪ ಸುರಿತಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಇನ್ನು ಇಷ್ಟೇ ಅಲ್ಲ ಬಾಸ್, ಇನ್ನು ಇವರ ಪ್ರೀತಿಯ ವಿಚಾರ ನಾಮಿನೇಷನ್ ಕ್ಷಣದಲ್ಲಿಯೂ ಕೂಡ ಕಿಚ್ಚನ ಪ್ರೀತಿಯ ಪರೀಕ್ಷೆ ನಡೆದಿದೆ. ಹೌದು, ನಾಮಿನೇಷನ್ ಸೇವ್ ಮಾಡುವ ಸಮಯದಲ್ಲಿಯೂ ಕೂಡ ಕಿಚ್ಚ ಸರ್ ಗಿಲ್ಲಿಗೆ ಆ ಕಡೆ ನೋಡಿ ಆ ಕಡೆ ನೋಡಿ ಎಂದರು. ಗಿಲ್ಲಿಗೆ ಅರ್ಥವಾಗಿಲ್ಲ. ಮೊದಲು ಅಲ್ಲಿ ನೋಡಿ ಎಂದರು. ಗಿಲ್ಲಿ ಎಲ್ಲಿ ಅಣ್ಣ ಎಂದರು. ಕಿಚ್ಚ ಸರ್ ಮತ್ತೆ ಅಲ್ಲಿ ನೋಡು ಗಿಲ್ಲಿ ಎಂದರು. ಕೊನೆಗೆ ಗಿಲ್ಲಿ, ಅಣ್ಣ ಕಾವ್ಯನ್ ನೋಡ್ಬೇಕಾ ಎಂದರು. ಸುದೀಪ್ ಸರ್ ಮನಸಾರೆ ನಕ್ಕರು. ಎಸ್, ಸುದೀಪ್ ಅವರ ಮಾತು ಅವರು ಕಾವ್ಯ ಕಡೆ ತೋರಿಸಿ, ನೋಡ್ ಗಿಲ್ಲಿ, ಅಲ್ಲಿ ನಿನ್ನ ಕಾವ್ಯ ಇದ್ದಾಳೆ ಅಂತ ಹೇಳಿದಂಗೆ ಇತ್ತು. ಇನ್ನು ಇದೇ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಕಾವ್ಯಳ ಪ್ರೀತಿ ಮಾಡೋಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಗಿಲ್ಲಿ ಪ್ರೀತಿಗೆ ಕಿಚ್ಚ ಸರ್ ಸಾಥ್ ಕೊಡ್ತಿದ್ದಾರೆ.
ಇನ್ನು ಅದೇ ಸಮಯದಲ್ಲಿ ಗಿಲ್ಲಿಯ ಕಣ್ಣು ಮಿಡಿಯಿತು. ಕಾವ್ಯ ನಗುತ್ತಾ ತಲೆ ತಗ್ಗಿಸಿದಳು. ಅವರಿಬ್ಬರ ನಡುವೆ ಕಣ್ಣಿನ ಸಂಭಾಷಣೆ ನಡೆಯಿತು. ಅದು ಪ್ರೀತಿಯ ಸತ್ಯ ಕ್ಷಣವಾಗಿತ್ತು. ಮತ್ತೆ ಬಿಗ್ ಬಾಸ್ ಹೊರಗಡೆ ಗಿಲ್ಲಿ ಅಭಿಮಾನಿಗಳು ಕೂಡ ಅವರ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಎಂದು ಬರೆಯುತ್ತಿದ್ದಾರೆ. ಇನ್ನು ಈ ಲವ್ ಸ್ಟೋರಿ BBK ಇತಿಹಾಸದಲ್ಲಿ ಬೆಸ್ಟ್ ಆಗಲಿ ಎಂದು ಹಾರೈಸುತ್ತಿದ್ದಾರೆ. ಇನ್ನು ಕಿಚ್ಚ ಸರ್ ಸಪೋರ್ಟ್ ಇದ್ದರೆ ಈ ಜೋಡಿ ಖಂಡಿತ ಗೆಲ್ಲುತ್ತೆ ಎನ್ನುತ್ತಿದ್ದಾರೆ. ಕಾವ್ಯ ಅದೃಷ್ಟವಂತಿ, ಗಿಲ್ಲಿ ಸತ್ಯವಾದ ಪ್ರೇಮಿ ಎಂದು ಹೇಳ್ತಿದ್ದಾರೆ. ಮತ್ತೊಬ್ಬ ಅಭಿಮಾನಿ ಈ ರೀತಿ ಕಾಮೆಂಟ್ ಬರ್ತಿದ್ದಾನೆ. ಇವರಿಬ್ಬರ ಮಾತು, ನಗು, ಎಮೋಷನ್ ಎಲ್ಲವೂ ಪ್ಯೂರ್ ಫೀಲಿಂಗ್, ನೋ ಸ್ಕ್ರಿಪ್ಟ್, ಓನ್ಲಿ ಹಾರ್ಟ್. ಇನ್ನು ಈ ರೀತಿ ಗಿಲ್ಲಿಯ ಪ್ರೀತಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಹೇಳಿದ್ರು ಗಿಲ್ಲಿಗೆ, ದಾರ ಹೋಗಿದೆ ಅಷ್ಟೇ ಗಿಲ್ಲಿ, ನೀವಿನ್ನೂ ದೂರ ಆಗಿಲ್ಲ ಎಂದರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಎಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರ ಪ್ರೇಮ ದಿನೇ ದಿನೇ ಹೆಚ್ಚಾಗ್ತಿದೆ. ಫ್ಯಾನ್ ಸಪೋರ್ಟ್ ಹೆಚ್ಚಾಗ್ತಿದೆ ಮತ್ತು ಕಿಚ್ಚ ಸರ್ ಅವರ ಆಶೀರ್ವಾದವೂ ಸಿಕ್ಕಿದೆ. ಈ ಕತೆ ಬಿಗ್ ಬಾಸ್ ನಲ್ಲೊಂದು ಹೊಸ ಪುಟ ತೆರೆದಿದೆ. ಇನ್ನು ಬಸ್ ಈ ವಿಚಾರದಲ್ಲಿ ನೀವೇನ್ ಅಂದ್ಕೊಳ್ತೀರಾ? ಗಿಲ್ಲಿ ಕಾವ್ಯ ಜೋಡಿ ಫೈನಲ್ ತನಕ ಉಳಿಯುತ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು ಬಾಸ್.